ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ತಲೆಬುರುಡೆ ಹಿಡಿದು ಬಂದಿದ್ದಂತಹ ಚಿನ್ನಯ್ಯನ ಕೌಂಟರ್ ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂತಹ SIT ಈಗ ಸದ್ಯ ಬೆಂಗಳೂರಿನಲ್ಲಿ ಮಹಜರನ್ನ ಶುರು ಮಾಡಿರುವಂಥದ್ದು. ಆತ ಏನು ಸೇಲಂನಿಂದ ತಲೆಬುರುಡೆಯನ್ನು ತಂದು ನೇರವಾಗಿ ಮಟ್ಟಣ್ಣನವರನ್ನ ಭೇಟಿಯಾಗಿದ್ದು ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ. ಇದು ಸಾಕಾರ ನಗರ ಬಳಿ ಇರತಕ್ಕಂತಹ ಈ ಒಂದು ಫಾರ್ಚೂನ್ ಕ್ಲಾಸಿಕ್ ಅಪಾರ್ಟ್ಮೆಂಟ್ನಲ್ಲಿ ಮಟ್ಟಣ್ಣನವರ ಜೊತೆಯಲ್ಲಿ ಆತ ಮಾತುಕತೆಯನ್ನು ನಡೆಸಿದ, ಮೀಟಿಂಗನ್ನು ಕೂಡ ಮಾಡಿದ್ದ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣದಲ್ಲಿ SIT ತಂಡ ಈ ಒಂದು ಅಪಾರ್ಟ್ಮೆಂಟ್ನ G10 ಫ್ಲ್ಯಾಟ್ನಲ್ಲಿ ಏನು ಮಟ್ಟಣ್ಣನವರು ಇದ್ರು ಅಲ್ಲಿಗೆ ಬಂದು ಮಹಜರನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಈಗ ಜಯಂತ್ ಮನೆಯಲ್ಲಿ ಈಗ ಮಹಜರನ್ನ SIT ತಂಡ ಮಾಡ್ತಾ ಇದ್ದಾರೆ. ಅಲ್ಲಿ ಮುಗಿಸಿದ ನಂತರದಲ್ಲಿ ಈ ಒಂದು ಅಪಾರ್ಟ್ಮೆಂಟ್ನ G10ನಲ್ಲಿ ಏನು ಮಟ್ಟಣ್ಣನವರು ಸುಮಾರು 8 ವರ್ಷಗಳಿಂದ ಇಲ್ಲಿ ವಾಸ ಇದ್ರು, ಬಾಡಿಗೆಗೆ ವಾಸವಾಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಏನು ಚೆನ್ನಯ್ಯನನ್ನ ಕರ್ಕೊಂಡು ಬಂದು ಇಲ್ಲಿ ಮಾತುಕತೆ ನಡೆಸಿರುವಂಥ ಹಿನ್ನೆಲೆಯಲ್ಲಿ ಏನಾದರೂ ಇಲ್ಲಿ ಎವಿಡೆನ್ಸ್ಗಳು ಸಿಗಬಹುದು. ಸೊ ಹಾಗಾಗಿ ಚಿನ್ನಯ್ಯ ಕೊಟ್ಟಂಥ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಇನ್ನೇನು ಅಲ್ಲಿ ಜಯಂತ್ ಟಿ ಮನೆಯಲ್ಲಿ ಮಹಜರ್ ಮುಗಿಸಿದ ನಂತರದಲ್ಲಿ ಈ ಒಂದು ಅಪಾರ್ಟ್ಮೆಂಟ್ಗೆ ಬಂದು ಇಲ್ಲಿ SIT ತಂಡ ಮಹಜರನ್ನ ಮಾಡೋದಕ್ಕೆ ಮುಂದಾಗುತ್ತೆ. ನಂತರದಲ್ಲಿ ಇದೇ ರೀತಿಯಾಗಿ ಏನು ಮಟ್ಟಣ್ಣನವರು ಮುಗಿದ ನಂತರದಲ್ಲಿ ಅಡ್ವೊಕೇಟ್ ಆಫೀಸ್ ಏನು ಕಾಮಾಕ್ಷಿ ಪಾಳ್ಯದಲ್ಲಿರತಕ್ಕಂಥ ಅಡ್ವೊಕೇಟ್ ಆಫೀಸ್ನಲ್ಲೂ ಮಹಜರ್ ಮುಗಿಸ್ತಾರೆ. ನಂತರ ಈತ ಏನು ಚಿನ್ನಯ್ಯ ವಾಸ ಇದ್ದ ಸೇಲಂ ಅಲ್ಲಿಗೂ ಕೂಡ SIT ತಂಡ ತೆರಳಿ ಅಲ್ಲಿ ಕೂಡ ಮಹಜರ್ ಮಾಡೋದಕ್ಕೆ SIT ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ವಿಕಾಸ್ TV9 ಬೆಂಗಳೂರು.